ಎಲ್ಲರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ರೀತಿಯ ಪಕ್ಷಿಗಳು, ಜೀವಿಗಳು, ಕೀಟಗಳು ಗೂಡನ್ನು ಕಟ್ಕೊಂಡಿರ್ತವೆ. ಆದರೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಗೂಡು ಕಟ್ಟುವಂತಹ ಜೀವಿಗಳು ಕೆಲವು ಶುಭ ಫಲಗಳನ್ನು ಸೂಚಿಸಿದರೆ ಇನ್ನೂ ಕೆಲವು ಅಶುಭ ಫಲಗಳನ್ನು ಸೂಚಿಸ್ತವೆ ಅಂತ ಕೂಡ ಹೇಳಬಹುದು. ಇನ್ನು ಮನೆಯಲ್ಲಿ ಕಡಜ ಗೂಡು ಕಟ್ಟಿದರೆ ಏನರ್ಥ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ನಿಮ್ಮ ಮನೆಯಲ್ಲೂ ಕೂಡ ಕಡಜ ಗೂಡನ್ನು ಕಟ್ಟಿರುತ್ತೆ. ಇದರಿಂದ ಶುಭನೋ ಅಶುಭನೋ ಅಂತ ಅನ್ನೋ ಗೊಂದಲದಲ್ಲಿ ನೀವು ಇರ್ತೀರ. ಸೊ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಕಡಜ ಗೂಡು ಕಟ್ಟುವುದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಅದನ್ನು ಏನು ಮಾಡಬೇಕು ಎಂದು ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಹಾಗಾದರೆ ಇಂದು ನಾವು ಮನೆಯಲ್ಲಿ ಕಡಜ ಗೂಡು ಕಟ್ಟಿದ್ರೆ ಇದರ ಫಲಗಳು ಏನು, ಅದನ್ನು ಏನು ಮಾಡಬೇಕು ಎಂಬ ಸಂಪೂರ್ಣವಾದಂಥ ವಿವರವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಹ ಕಡಜಗಳು ಗೂಡು ಕಟ್ಟೋದಿಲ್ಲ. ಕೆಲವೊಂದು ಮನೆಗಳಲ್ಲಿ ಮಾತ್ರ ಈ ಗೂಡುಗಳನ್ನು ಕಾಣೋದಕ್ಕೆ ಸಾಧ್ಯ. ಈ ಕಡಜಗಳು ಗೂಡು ಕಟ್ಟುವ ಮಣ್ಣು ತುಂಬಾ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇನ್ನು ಈ ಕಡಜದ ಗೂಡಿನ ಒಳಗೆ ಶ್ರೀ ಮಹಾಲಕ್ಷ್ಮಿಯು ವಾಸವಾಗಿರ್ತಾಳೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ಕಡಜವು ಗೂಡು ಕಟ್ಟಿದರೆ ತುಂಬ ಒಳ್ಳೆಯದು ಎಂದು ಕೂಡ ಹೇಳ್ತಾರೆ. ಕಡಜಗಳು ತುಂಬ ಗೂಡುಗಳನ್ನ ಕಟ್ತಿದೆ, ಎಲ್ಲಂದರಲ್ಲಿ ಗೂಡುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾವೆ ಅಂತಂದರೆ ತುಂಬ ಒಂದು ಒಳ್ಳೆಯ ಶುಭಕರವಾದಂಥ ಸುದ್ದಿ ನಿಮಗಾಗಿ ಕಾದಿದೆ ಅಂತ ಅರ್ಥ. ಮನೆಯಲ್ಲಿ ಏನಾದರೂ ಯಾರಿಗಾದರೂ ಹೊಸದಾಗಿ ಮದುವೆ ಆಗಿತ್ತು ಅಂತಂದರೆ ಅವರಿಗೆ ಸಂತಾನ ಭಾಗ್ಯವೂ ಕೂಡ ಆಗುತ್ತೆ ಎಂಬ ಸೂಚನೆಯನ್ನು ನೀಡುತ್ತೆ. ಇಂತಹ ಮನೆಗಳನ್ನು ಹೊರತುಪಡಿಸಿ ಬೇರೆ ಮನೆಗಳಲ್ಲೂ ಕೂಡ ಕಡಜ ಗೂಡನ್ನು ಕಟ್ಟಿದೆ ಅಂತ ಹೇಳೋದಾದರೆ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಅನ್ನೋ ಸೂಚನೆಯನ್ನು ಕೂಡ ಕೊಡ್ತವೆ. ಇನ್ನು ಮುಂದೆ ಆ ಮನೆಯಲ್ಲಿ ಹಣಕಾಸಿನ ಸುಧಾರಣೆಗಳು ಕಂಡುಬರುತ್ತವೆ ಎಂದು ಕೂಡ ಹೇಳಲಾಗುತ್ತೆ. ಇನ್ನು ಮನೆಯಲ್ಲಿ ಕಡಜ ಗೂಡು ಕಟ್ಟಿದರೆ ಅದನ್ನು ಏನು ಮಾಡಬೇಕು, ಅದನ್ನು ತೆಗೆದು ಬಿಡಬೇಕಾ ಅಥವಾ ಹಾಗೇ ಬಿಡಬೇಕಾ ಎಂದು ಕೇಳೋದಾದರೆ ಮುಖ್ಯವಾಗಿ ಯಾವುದೇ ಒಂದು ಜೀವಿಯು ವಾಸವಿರುವ ಮನೆಯನ್ನು ಹೊಡೆಯುವುದು ತುಂಬ ದೊಡ್ಡ ತಪ್ಪು. ಆದರೆ ಮನೆಯಲ್ಲಿ ಮಕ್ಕಳಿದ್ದಾರೆ, ಅದು ಮನೆಯ ಒಳಗೆ ಕಟ್ಟಿದರೆ ಅದು ಮಕ್ಕಳಿಗೆ ಕಚ್ಚಿಬಿಡುತ್ತದೆ ಎಂಬ ಭಯ ಏನಾದರೂ ನಿಮಗೆ ಇದೆ ಅಂತ ಹೇಳೋದಾದರೆ ನೀವು ಆ ರೀತಿ ಇದ್ದಾಗ ಗೂಡುಗಳನ್ನು ಹುಳಗಳು ಇಲ್ಲದೇ ಇರುವ ಸಮಯವನ್ನು ನೋಡಿ ಈ ಕಡಜದ ಗೂಡನ್ನು ತೆಗೆದು ನಂತರ ಆ ಜಾಗಕ್ಕೆ ಸ್ವಲ್ಪ ಗೋಮೂತ್ರವನ್ನು ಹಾಕಿದರೆ ನಿಮಗೆ ಯಾವುದೇ ರೀತಿಯ ದೋಷಗಳು ಬರುವುದಿಲ್ಲ ಅಂತ ಹೇಳಬಹುದು. ಇನ್ನು ಕೆಲವು ಬಾರಿ ಕಡಜ ಗೂಡನ್ನು ಕಟ್ಟಿ ತನ್ನ ಸಮಯ ಮುಗಿದು ಹೋದ ಮೇಲೆ ಆ ಗೂಡು ತಾನಾಗೇ ಕೆಳಗೆ ಬಿದ್ದು ಹೋಗುತ್ತದೆ. ಆ ಮಣ್ಣನ್ನು ವಿಭೂತಿಯ ರೀತಿಯಲ್ಲಿ ಹಣೆಗೆ ಹಚ್ಚಿಕೊಳ್ಳುವುದು ತುಂಬ ಒಳ್ಳೆಯದು. ಹಾಗಾಗಿ ಯಾರ ಮನೆಯಲ್ಲಿ ಆದರೂ ಕಡಜ ಗೂಡು ಕಟ್ಟಿದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ ಅಂತ ಹೇಳಲಾಗುತ್ತದೆ. ತಾನಾಗಿಯೇ ಕೆಳಗೆ ಬಿದ್ದು ಹೋಗುವವರೆಗೂ ಕೂಡ ಅದನ್ನು ಹಾಗೆಯೇ ಬಿಟ್ಟು ಬಿಡುವುದು ಒಳ್ಳೆಯದು. ಇದು ನಿಮ್ಮ ಮತ್ತು ನಿಮ್ಮ ಮನೆಗೆ ಶುಭ ಫಲಗಳನ್ನು ತಂದುಕೊಡುತ್ತೆ. ವಿಶೇಷವಾಗಿ ಮಹಾಲಕ್ಷ್ಮಿಯು ವಾಸವಿರುವ ಸ್ಥಳಗಳಲ್ಲಿ ಕಡಜ ಗೂಡು ಸಹ ಒಂದಾಗಿದ್ದು ಮನೆಯಲ್ಲಿ ಕಡಜ ಗೂಡು ಕಟ್ಟಿದರೆ ಅದನ್ನು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಈಗ ಇಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ರಿ ಅಲ್ವಾ ಸ್ನೇಹಿತರೆ. ನಿಮ್ಮಲ್ಲಿರುವಂಥ ಗೊಂದಲಗಳು ನಿವಾರಣೆಯಾಗಿದೆ ಅಂತ ಭಾವಿಸ್ತೀನಿ. ಕಡಜ ಗೂಡನ್ನು ಕಟ್ಟಿದ್ರೆ ಯಾವುದೇ ರೀತಿಯ ಒಂದು ಅಶುಭ ಫಲಗಳಿಲ್ಲ, ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಹಾಗಾಗಿ ನೀವು ಕಡಜದ ಗೂಡನ್ನು ಯಾವುದೇ ಕಾರಣಕ್ಕೂ ಕೀಳೋದಕ್ಕೆ ಹೋಗಬೇಡಿ. ಅದು ಸ್ವಲ್ಪ ದಿನಗಳ ಕಾಲ ಅಲ್ಲಿ ವಾಸವಾಗಿದ್ದು ಹುಳಗಳು ಹೋದ ನಂತರ ತಾನಾಗಿ ಅದಕ್ಕೆ ಆದಂಥ ಒಂದು ಸಮಯ ಅಂತ ಇರುತ್ತೆ. ಆ ಸಮಯ ಮುಗಿದ ಮೇಲೆ ತಾನಾಗಿಯೇ ಬಿದ್ದು ಹೋಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳು ಬೇಡ, ಹಾಗೆ ಭಯ ಕೂಡ ಬೇಡ. ನಿಮ್ಮ ಮನೆಯಲ್ಲಿ ಏನಾದರೂ ಕಡಜ ಗೂಡನ್ನು ಕಟ್ಟಿದೆ ಅಂತಂದರೆ ಅದು ಸ್ವಲ್ಪ ದಿನಗಳ ಕಾಲ ಇದ್ದು ಮತ್ತೆ ತನ್ನ ಮರಿಗಳೊಂದಿಗೆ ಬೇರೆ ಕಡೆ ಹೋಗಿ ಮತ್ತೆ ಇನ್ನೊಂದು ಕಡೆ ಗೂಡನ್ನು ಕಟ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಗೂಡನ್ನು ಕೀಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಗೂಡು ಕಟ್ಟಿದ್ರೆ ನಿಮಗೆ ತುಂಬಾ ಒಳ್ಳೆಯದು, ಶುಭ ಫಲಗಳನ್ನೇ ತಂದುಕೊಡುತ್ತೆ. ಹಾಗಾಗಿ ಯಾರು ಕೂಡ ಚಿಂತಿಸಬೇಕಾಗಿಲ್ಲ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೋತೀನಿ. ಸೊ ಯೂಸ್ಫುಲ್ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಅವರು ಕೂಡ ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಇನ್ಫಾರ್ಮೇಷನ್ನೊಂದಿಗೆ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.